ಲೋಕಸಭೆ ಚುನಾವಣೆ ಗೆಲ್ಲಲು ಕಾಂಗ್ರೆಸ್ ರಣತಂತ್ರ ಹೆಣಿತಾ ಇದೆ. ಪಕ್ಷದ ಎಲ್ಲಾ ಘಟಕಗಳನ್ನು ಸಕ್ರಿಯ ಮಾಡೋಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮೂಲೆ ಗುಂಪಾಗಿರುವ ಘಟಕಗಳ ಪುನಶ್ಚೇತನಕ್ಕೆ ಈಗ ಭರ್ಜರಿ ತಯಾರಿಗಳು ನಡೀತಾ ಇದೆ. ಈಗ ಲೋಕಸಭಾ ಚುನಾವಣೆ ಗೆಲ್ಲೋಕೆ ಕಾಂಗ್ರೆಸ್ ತಂತ್ರಗಾರಿಕೆ ಹೆಣಿತಾ ಇದೆ. ಪಕ್ಷದ ಎಲ್ಲಾ ಘಟಕಗಳನ್ನು ಸಕ್ರಿಯ ಮಾಡೋಕೆ ಅಂದರೆ ಆಕ್ಟಿವ್ ಮಾಡೋಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಮೂಲೆ ಗುಂಪಾಗಿರುವ ಘಟಕಗಳ ಪುನಶ್ಚೇತನಕ್ಕೆ ತಯಾರಿನ ಮಾಡಿಕೊಂಡಿದ್ದಾರೆ. ಚುನಾವಣೆಯಲ್ಲಿ ಎಲ್ಲ ಘಟಕಗಳನ್ನು ಬಳಸಿಕೊಳ್ಳುವಂತಹ ಒಂದು ಪ್ರಯತ್ನ. ಸೇವಾದಳ, ಮಹಿಳಾ ಘಟಕ, ಕಾರ್ಮಿಕ ಘಟಕ, NSUI, SC/ST ಘಟಕ, OBC ಘಟಕಗಳನ್ನು ಬಳಸಿಕೊಳ್ಳಲು ನಿರ್ಧಾರವನ್ನು ಮಾಡಲಾಗಿದೆ. ಬೂತ್ ಮಟ್ಟದಲ್ಲಿ ಘಟಕಗಳಿಗೆ ಸಕ್ರಿಯವಾಗಲು ಜವಾಬ್ದಾರಿಯನ್ನು ಕೊಡಲಾಗಿದೆ. ಮತದಾರರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಹೊಣೆಗಾರಿಕೆಯನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಇಂದು ಘಟಕಗಳ ಸಭೆ ಕರೆದಿದ್ದಾರೆ DCM DK ಶಿವಕುಮಾರ್. ನೋಡಿ, ವಿವಿಧ ಘಟಕಗಳಿಗೆ ಹಲವು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅಂತಹ ಘಟಕಗಳನ್ನು ಬಳಸಿಕೊಳ್ಳುವಂತಹ ಒಂದು ನಿರ್ಧಾರ ಇದು. SC/ST ಘಟಕ, OBC ಘಟಕ, ಸೇವಾದಳ, ಮಹಿಳಾ ಘಟಕ, ಕಾರ್ಮಿಕ ಘಟಕ, ವಿದ್ಯಾರ್ಥಿ ಘಟಕ ಇದೆಲ್ಲವನ್ನು ಕೂಡ ಬಳಸ್ಕೊಳ್ಬೇಕು ಅಂತ. ಯಾಕಂದರೆ ಈ ಕೆಲವೊಂದು ಸಲ ಈ ಪ್ರೊಟೆಸ್ಟ್ಗಳಿದ್ದಾಗ ಮಾತ್ರ ಆ್ಯಕ್ಟಿವ್ ಆಗ್ತವೆ ಕೆಲವೊಂದು ಸಂಘಟನೆಗಳು, ಅಥವಾ ಕೆಲವೊಂದಿಷ್ಟು ಕಾರ್ಯಕ್ರಮಗಳು ಮಾತ್ರ ಅವಾಗ ಅಷ್ಟೇ ಆ್ಯಕ್ಟಿವ್ ಆಗ್ತಾ ಇರ್ತವೆ. ಬಟ್ ಎಲ್ಲವನ್ನೂ ಕೂಡ ಬಳಸ್ಕೊಳ್ಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗ ಪಕ್ಷದ ಎಲ್ಲ ಘಟಕಗಳನ್ನು, ಎಲ್ಲ ವಿಭಾಗಗಳನ್ನು ಯಾವ ರೀತಿ ಲೋಕಸಭೆ ಚುನಾವಣೆಗೆ ಬಳಸಿಕೊಳ್ಳುವಂತಹ ಪ್ಲಾನ್ ಮಾಡಿಕೊಂಡಿದ್ದಾರೆ, ಮತ್ತು ಯಾವ ರೀತಿ ಆಕ್ಟಿವ್ ಆಗ್ಬೋದು ಅಂತ? ಪ್ರಭು, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ವಿವಿಧ ಘಟಕಗಳನ್ನ ಸಕ್ರಿಯವಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಯಾಕೆಂದ್ರೆ ಇಲ್ಲಿ ಅವರಿಗೆ ವಿವಿಧ ಘಟಕಗಳು ಇದೆ, ಆದ್ರೆ ಹೆಸರಿಗಷ್ಟೇ ಘಟಕಗಳಿದೆ. ಅದರಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನಗಳು ಆಗ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಕೂಡ ಇತ್ತು. ಕಾಂಗ್ರೆಸ್ ರಾಜ್ಯ ಮಟ್ಟದಲ್ಲಿ ಕಿಸಾನ್ ಘಟಕ ಇದೆ, ಯುವ ಘಟಕ, NSUI, ವಿದ್ಯಾರ್ಥಿ ಘಟಕ, ಕಾರ್ಮಿಕ ಘಟಕ, ಅಸಂಘಟಿತ ಕಾರ್ಮಿಕರ ಘಟಕ, ಹಾಗೆ ಸೇವಾದಳ ಸೇರಿದಂತೆ ಹಲವು ಘಟಕಗಳಿದೆ. SC/ST, OBC ವಿಭಾಗಗಳು ಕೂಡ ಇದೆ. ಚುನಾವಣೆ ಸಂದರ್ಭದಲ್ಲಿ SC/ST ಘಟಕ, OBC ಘಟಕ, ಹಾಗೆ ಮಹಿಳಾ ಘಟಕಗಳು ಸ್ವಲ್ಪ ಮಟ್ಟಿಗೆ ಚುನಾವಣೆಯಲ್ಲಿ ತೊಡ್ಕೊಳ್ತಾ ಇದ್ವು. ಆದ್ರೆ ಸೇವಾದಳ, ಯೂತ್ ಕಾಂಗ್ರೆಸ್ ಸೇರಿದಂತೆ NSUI ಸೇರಿದಂತೆ ಕೆಲವು ಪ್ರತಿಭಟನೆಗಳಿಗೆ ಅಷ್ಟೇ ಸೀಮಿತವಾಗಿತ್ತು. ಸಣ್ಣ ಮಟ್ಟದ ಪ್ರತಿಭಟನೆಗಳನ್ನ ಮಾಡಿದ್ರೆ ಬೇರೆ ಯಾವುದು ಕೂಡ ಇಲ್ಲ ಕಾರ್ಯಕರ್ತರಿಗೆ ಅನ್ನುವಂಥದ್ದು. ಆದ್ರೆ ಈ ಬಾರಿ ಘಟಕಗಳನ್ನ ಸಂಪೂರ್ಣವಾಗಿ ಬಳಕೆ ಮಾಡ್ಕೊಳ್ಬೇಕು. ಬಿಜೆಪಿಯಲ್ಲಿ RSS ಇರುವಂತೆ, ಜೊತೆಗೆ ಅಲ್ಲಿರುವಂತಹ ಮೋರ್ಚಾಗಳೇನಿದೆ ಸಕ್ರಿಯವಾಗಿ ಇವತ್ತು ಬೂತ್ ಮಟ್ಟದಲ್ಲಿ ಮತದಾರರ ವಿಶ್ವಾಸವನ್ನ ಗಳಿಸುವಲ್ಲಿ, ಮತಗಳನ್ನ ತಂದು ಕೊಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ. ಘಟಕಗಳು ಸಕ್ರಿಯವಾಗಿ ಬೂತ್ ಮಟ್ಟದಲ್ಲಿ ಕಾರ್ಯನಿರ್ವಹಣೆಗಳನ್ನ ಮಾಡ್ತಾ ಇದೆ. ಸೊ ಅದೇ ರೀತಿಯಾಗಿ ಈ ಘಟಕಗಳನ್ನು ಕೂಡ ಬಳಕೆ ಮಾಡ್ಕೊಳ್ಬೇಕು. ಬಳಕೆ ಮಾಡ್ಕೊಂಡ್ರೆ ನಾವು ಹೆಚ್ಚಿನ ಸೀಟುಗಳನ್ನ ಗೆಲ್ಲಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಈಗ ಘಟಕಗಳಿಗೆ ಮತ್ತೆ ಪುನಶ್ಚೇತನವನ್ನ ಕೊಡೋದಕ್ಕೆ ರಾಜ್ಯ ನಾಯಕರು ಮುಂದಾಗಿದ್ದಾರೆ. ಅದರಲ್ಲೂ KPCC ಅಧ್ಯಕ್ಷ DK ಶಿವಕುಮಾರ್ ಈ ಘಟಕಗಳನ್ನ ಸಂಪೂರ್ಣವಾಗಿ ಬಳಕೆ ಮಾಡ್ಕೊಳ್ಬೇಕು ಅನ್ನುವಂತ ನಿರ್ಧಾರವನ್ನ ಮಾಡಿದ್ದು. ಇವತ್ತು ಸೇವಾದಳದ ಮೀಟಿಂಗ್ ಅನ್ನು ಕೂಡ ಕರೆದಿದ್ದಾರೆ 11 ಗಂಟೆಗೆ ಭಾರತ್ ಜೋಡೋ ಭವನದಲ್ಲಿ. ಯಾಕೆಂದ್ರೆ ಸೇವಾದಳ ಕೇವಲ ಆಚರಣೆಗಳಿಗೆ ಮಾತ್ರ ಸೀಮಿತವಾಗ್ತಾ ಇತ್ತು ಕಾಂಗ್ರೆಸ್ನಲ್ಲಿ. RSS ಮಾದರಿಯಲ್ಲೇ ಸೇವಾದಳ ಕೂಡ ಹಿಂದೆ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಆ ಸೇವಾದಳವನ್ನ ಮೂಲೆ ಗುಂಪು ಮಾಡಲಾಗಿತ್ತು. ಸೇವಾದಳದ ಕಾರ್ಯಕರ್ತರನ್ನ ಸ್ವಾತಂತ್ರ್ಯ ದಿನಾಚರಣೆ, ರಿಪಬ್ಲಿಕ್ ಡೇ ಇಂತಹ ಕಾರ್ಯಕ್ರಮಗಳಲ್ಲಿ ಕೇವಲ ಫ್ಲಾಗ್ ಹೋಸ್ಟಿಂಗ್ ಮಾಡೋದಕ್ಕೆ ಮಾತ್ರ ಬಳಕೆ ಮಾಡ್ಕೊಳ್ಳಲಾಗ್ತಾ ಇತ್ತು. ಈಗ ಆ ಘಟಕಗಳನ್ನು ಕೂಡ ತಳಮಟ್ಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಒಟ್ಟುಗೂಡಿಸಿ ಮತದಾರರನ್ನ ಸೆಳೆಯುವಲ್ಲಿ, ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪಿಸುವಲ್ಲಿ, ಮತ್ತೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ ಜನರಿಗೆ ಮನವರಿಕೆ ಮಾಡಿಕೊಳ್ಳುವಲ್ಲಿ ಅದನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಈಗ ಮುಂದಾಗ್ಲಾಗ್ತಾ ಇದೆ. ಹಾಗಾಗಿ ಈಗ ಎಲ್ಲ ಘಟಕಗಳನ್ನು ಕೂಡ ಒಟ್ಟುಗೂಡಿಸಿ ಚುನಾವಣೆಯನ್ನ ಫೇಸ್ ಮಾಡೋದು, ಹೆಚ್ಚಿನ ಸೀಟುಗಳನ್ನ ಗೆಲ್ಲುವಂತಹ ಒಂದು ವಿಶ್ವಾಸವನ್ನ ಕಾಂಗ್ರೆಸ್ ನಾಯಕರು ಇಟ್ಕೊಂಡಿದ್ದಾರೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.